Hello children, how are you? I hope all are good. So welcome back to Physics People channel children. So look at here, your midterm examinations are going to start in the month of September or first week of October children. ನಿಮ್ಮ midterm examination ಸೆಪ್ಟೆಂಬರಿನ ಲಾಸ್ಟ್ ವೀಕಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಹೀಗಾಗಿ ಇವತ್ತಿನಿಂದ ನಾವು ಏನು ಮಾಡೋಣ ಅಂದರೆ ಫಿಸಿಕ್ಸಲ್ಲಿ ಬರ್ತಕ್ಕಂತಹ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ನಾವು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ 1, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಲುಕ್ ಅಟ್ ಹಿಯರ್ ಚಿಲ್ಡ್ರನ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರೋದೇ ಮೂರೇ ಆ ಮೂರು ಬಿಟ್ಟರೆ ಮತ್ತೆ ಬೇರೆ ಯಾವುದನ್ನು ಕೇಳೋದೇ ಇಲ್ಲ. ಹಾಗಾದ್ರೆ ಯಾವ್ಯಾವ ಸರ್ ಕ್ವಶನ್ಸ್? ಲುಕ್ ಅಟ್ ಹಿಯರ್. ಫಸ್ಟ್ ಕ್ವಶನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಇಕ್ವೇಟೋರಿಯಲ್ ಲೈನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಒಂದು ಎಲೆಕ್ಟ್ರಿಕ್ ಡೈಪೋಲು ಇಕ್ವೇಟೋರಿಯಲ್ ಪಾಯಿಂಟ್ ಅಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದನ್ನಾದ್ರೂ ಕೇಳಬಹುದು. ಅದನ್ನ ಬಿಟ್ರೆ derive the expression for the electric field at a point on the axial line of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲು ಆಕ್ಸಿಯಲ್ ಲೈನ್ ಅಲ್ಲಿ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. ಇವೆರಡನ್ನೂ ಕೇಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಥರ್ಡ್ ಒನ್ ಕೇಳ್ತಾರೆ. ಏನದು? ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಬೈ ಯೂಸಿಂಗ್ ಗಾಸಸ್ ಲಾ. And also we have to calculate electric field on the spherical shell and inside a spherical shell. You might have noted children, inside a spherical shell electric field is always 0. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದ್ರೆ ಶೆಲ್ ಒಳಗಡೆ ಯಾವುದೇ ತರನಾಗಿರ್ತಕ್ಕಂತಹ ಚಾರ್ಜಸ್ಗಳು ಇರೋದಿಲ್ಲ. ಇವೇ ಮೂರು ಪ್ರಶ್ನೆಗಳು ವಿದ್ಯಾರ್ಥಿಗಳು ಇವನ್ನೇ ಏನ್ ಮಾಡ್ತಿರ್ತಾರೆ ಅಂದ್ರೆ ರಿಪೀಟ್ ಆಗಿ ಕ್ವಶನ್ಸ್ ಅಲ್ಲಿ ಕೇಳ್ತಿರ್ತಾರೆ. 5 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ ಇರೋದೇ ಇವು ಮೂರು. ದಯವಿಟ್ಟು ಇವುಗಳನ್ನ ಏನ್ ಮಾಡಿ ವಿದ್ಯಾರ್ಥಿಗಳ ಪ್ರಾಕ್ಟೀಸ್ ಮಾಡಿ. ದೆನ್ ಕಮಿಂಗ್ ಟು 3 ಮಾರ್ಕ್ಸ್ ಕ್ವಶನ್ಸ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ್ಯಾವ ಸರ್? ಲೆಟ್ ಮಿ ಎಕ್ಸ್ಪ್ಲೈನ್ ಬ್ರೀಫ್. ಲುಕ್ ಅಟ್ ಹಿಯರ್. ಫಸ್ಟ್ ಕ್ವಶನ್, ಮೆನ್ಷನ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈ ಕ್ವಶನ್ ಅನ್ನ 2 ಮಾರ್ಕ್ಸ್ಗೂ ಕೇಳಬಹುದು, 1 ಮಾರ್ಕ್ಸ್ಗೂ ಕೇಳಬಹುದು ಅಥವಾ 3 ಮಾರ್ಕ್ಸ್ಗೂ ಕೇಳಬಹುದು. 3 ಮಾರ್ಕ್ಸ್ ಕೇಳಿದ್ರೆ ಬೇಸಿಕ್ ಪ್ರಾಪರ್ಟೀಸ್ ಅನ್ನ ಬರೀರಿ. ಯಾವ್ದು? ಚಾರ್ಜ್ ಈಸ್ ಅಡಿಟಿವ್ ಇನ್ ನೇಚರ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್, ದೆನ್ ಕಾನ್ಸರ್ವೇಷನ್ ಆಫ್ ಚಾರ್ಜ್. ಈ ರೀತಿ 3 ಬೇಸಿಕ್ ಪ್ರಾಪರ್ಟೀಸ್ ಗಳನ್ನ ನೀವು ಬರೀಬೇಕಾಗ್ತದೆ. Next, mention the properties of electric field lines. For 3 marks, you have to write any 3 properties. If it is asked for 2 marks, you have to write any 2 important properties. For example, electric field lines start with positive and they will terminate at a negative. Like this, you have to write, children. ಅರ್ಥ ಆಗಲಿಕ್ಕತ್ತದಲ್ವ ವಿದ್ಯಾರ್ಥಿಗಳು? ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. 3 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು ಅಥವಾ 1 ಮಾರ್ಕ್ಸ್ಗೂ ಕೇಳ್ಬೋದು. ಸ್ಟೇಟ್ಮೆಂಟ್ ಅನ್ನ ಏನ್ ಬರಿಬೇಕು ಸರ್? ಹಾಗಾದ್ರೆ ಸ್ಟೇಟ್ಮೆಂಟ್ ತುಂಬಾ ಸಿಂಪಲ್ ಇದೆ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ಇಷ್ಟು ಬರೆದ್ರೆ ಸಾಕು. ಇಲ್ಲಿ 3 ಮಾರ್ಕ್ಸ್ ಇನ್ನೊಂದು ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಯು ಹ್ಯಾವ್ ಟು ಡ್ರಾ ದಿ ಡಯಾಗ್ರಾಮ್, you have to write the statement and you have to write the expression, that is 1/4πε0 q1 q2 upon r square. Next, coming to next question, state Gauss's law in electrostatics and derive the expression for electric field at a point due to infinitely long straight charged conductor. ಇದು 3 ಮಾರ್ಕ್ಸ್ ಕ್ವಶನ್ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಒಂದು ಇನ್ಫೈನೈಟ್ ಲಾಂಗ್ ಚಾರ್ಜ್ಡ್ ವೈರ್ ಇದೆ. ಆ ವೈರು ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದನ್ನ 3 ಮಾರ್ಕ್ಸ್ ಕೇಳ್ತಾರೆ. ಆ ಡಿರೈವೇಶನ್ ಅನ್ನ ಮಾಡಬೇಕು. ಹಾಗಾದ್ರೆ ಇದನ್ನ ಬಿಟ್ಟರೆ ಯಾವ್ದು ಕೇಳ್ಬೋದು ಸರ್? ಇನ್ನೊಂದಿದೆ ನೋಡಿ, ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್. ಒಂದು ಇನ್ಫೈನೈಟ್ಲಿ ಚಾರ್ಜ್ಡ್ ಪ್ಲೇನ್ ಶೀಟ್ ಎಷ್ಟು ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದು ನೀವು ಇಕ್ವೇಶನ್ ಅನ್ನ ಡಿರೈವ್ ಮಾಡಬೇಕಾಗ್ತದೆ 3 ಮಾರ್ಕ್ಸ್ಗೆ. ಅದನ್ನ ಬಿಟ್ರೆ ಸರ್, ದೆನ್ ಟಾರ್ಕ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಅದ್ರ ಮೇಲೆ ಎಷ್ಟು ಪ್ರಮಾಣದ ಟಾರ್ಕ್ ಆಕ್ಟ್ ಆಗ್ತದೆ, ದಟ್ ಇಸ್ ಟೋ ಇಸ್ ಈಕ್ವಲ್ ಟು PE sin θ. ಆ ಇಕ್ವೇಶನ್ ಏನಿದೆಯಲ್ಲ ಆ ಇಕ್ವೇಶನ್ ಅನ್ನ ನೀವು ಡಿರೈವ್ ಮಾಡಬೇಕಾಗ್ತದೆ. ಸೊ ಇವು ಕೇಳ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ ಇವೇ ಕೇಳ್ತಾರೆ. ಇವು ಬಿಟ್ಟು ಮತ್ತೆ ಬೇರೆ ಯಾವ ಪ್ರಶ್ನೆಗಳು ಬರೋದಿಲ್ಲ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ. ಇಟ್ ಮೇ ಬಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆರ್ ಇಟ್ ಮೇ ಬಿ
ಆನ್ಯುವಲ್ ಥಿಯರಿ ಎಕ್ಸಾಮಿನೇಷನ್ ಆರ್ ಯೂನಿಟ್ ಟೆಸ್ಟ್ ಬೇಕಾದ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ. ದೆನ್ ಕಮಿಂಗ್ ಟು 2 ಮಾರ್ಕ್ಸ್ ಕ್ವಶನ್ಸ್. ಹಾಗಾದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಸರ್? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಅಗದಿ ಸಿಂಪಲ್ ಕ್ವಶನ್ಸ್. ಯಾವ ರೀತಿ? ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್, ಇದನ್ನ ಕೇಳಬಹುದು. ಅದನ್ನ ಬಿಟ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಫಾರ್ 2 ಮಾರ್ಕ್ಸ್. ದೆನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಫಾರ್ 2 ಮಾರ್ಕ್ಸ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಮೆನ್ಷನ್ ದಿ ಎನಿ 2 ಮತ್ತೆ 2 ಮಾರ್ಕ್ಸ್ ಗೆ ಯಾವ ರೀತಿ ಕ್ವಶನ್ಸ್ ಬರಬಹುದು ಸರ್? ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎನಿ 2 ಪ್ರಾಪರ್ಟೀಸ್. ಮೆನ್ಷನ್ ದಿ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. Then sketch the electric field lines due to a isolated positive point charge, isolated negative point charge, 2 equal and opposite charges and 2 equal charges. ಈ ರೀತಿ ಪ್ರಶ್ನೆಗಳನ್ನ 2 ಮಾರ್ಕ್ಸ್ ಗೆ ಕೇಳೋ ಎಲ್ಲ ಚಾನ್ಸಸ್ ಇರ್ತದೆ. 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಒಂದೊಂದ್ಸತಿ ಹೇಗೆ ಮಾಡ್ತಾರೆ ಅಂದ್ರೆ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಮೆನ್ಷನ್ ಇಟ್ಸ್ SI ಯೂನಿಟ್. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಮೆನ್ಷನ್ ಇಟ್ಸ್ SI ಯೂನಿಟ್. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಈ ರೀತಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಎಲ್ಲ ಇರ್ತದೆ ವಿದ್ಯಾರ್ಥಿಗಳು. 2 ಮಾರ್ಕ್ಸ್ ಕೂಲಂಬ್ಸ್ ಲಾ ಆದ್ರೂ ಕೇಳಬಹುದು, ವೆಕ್ಟರ್ ಫಾರ್ಮ್ ಆದ್ರೂ ಕೇಳಬಹುದು, ಬೇಕಾದ ಕೇಳಬಹುದು ವಿದ್ಯಾರ್ಥಿಗಳು. One more question I have to tell in this particular situation. That question is mention any 2 methods to charging a body. ಒಂದು ಬಾಡಿಯನ್ನ ಚಾರ್ಜ್ ಮಾಡಲಿಕ್ಕೆ ಎಷ್ಟು ಮೆಥಡ್ಸ್ ಇವೆ? So we are having 3 methods. First one, charging by induction, charging by conduction and charging by friction. ಈ ಪ್ರಶ್ನೆನೂ ಕೂಡ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು. ದೆನ್ ಕಮಿಂಗ್ ಟು 1 ಮಾರ್ಕ್ಸ್ ಕ್ವಶನ್, ತುಂಬಾ ಸಿಂಪಲ್ ಕ್ವಶನ್ಸ್ ಅನ್ನು ಅವರು ಕೇಳ್ತಿರ್ತಾರೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಮಿಡ್ ಟರ್ಮ್ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ. ಡಿಫೈನ್ 1 ಕೂಲಂಬ್ ಚಾರ್ಜ್, ಅಥವಾ ಇದೇ ಕ್ವಶನ್ ಅನ್ನು ಅವ್ರು ಏನ್ ಕೇಳ್ತಾರೆ ಅಂದ್ರೆ ಡಿಫೈನ್ ಯೂನಿಟ್ ಆಫ್ ಚಾರ್ಜ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ವಿಲ್ ರೈಟ್ SI ಯೂನಿಟ್ ಆಫ್ ಚಾರ್ಜ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕೂಲಮ್ ಅಂತ ಬರೆದ್ಬಿಡ್ತಾರೆ. ಕೂಲಮ್ ಇಸ್ ದ SI ಯೂನಿಟ್ ಆಫ್ ಚಾರ್ಜ್. ವಿ ಹ್ಯಾವ್ ಟು ಡಿಫೈನ್ 1 ಕೂಲಮ್. 1 ಕೂಲಮ್ ಎಷ್ಟಾಗ್ತದೆ ಅದನ್ನೇ ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್. ದೆನ್ ರೈಟ್ ದಿ SI ಯೂನಿಟ್ ಆಫ್ electric flux and electric dipole moment. What is the SI unit of electric dipole moment? Coulomb meter. What is the SI unit of electric flux? Voltmeter. ಸಾಕಷ್ಟು SI units ಗಳಿವೆ, ಅವನ್ನಾದರೂ ನೀವು ಬರೀಬಹುದು. ಹಾಗಾದ್ರೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು ಸರ್ 1 ಮಾರ್ಕ್ಸ್ ಗೆ ಈ ಚಾಪ್ಟರ್ ಮೇಲೆ? ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ and mention the SI unit, linear charge density, surface charge density and volumetric charge density. ಈ ವರ್ಷ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಅದು ಏನು ಕ್ವಶನ್ ಅಂದ್ರೆ ಮೆನ್ಷನ್ ದಿ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದಿ ಚಾರ್ಜ್ ಆನ್ ಎ ಬಾಡಿ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಆ ಡಿವೈಸ್ ಅನ್ನು ನಾವು ಏನು ಮಾಡ್ತೇವೆ? ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಸರ್? ಸ್ಕೆಚ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ ಡ್ರಾ ಮಾಡಿ ಅಂತ ಹೇಳ್ತಾರೆ. ಯಾವ್ಯಾವ ಸರ್? Q is greater than 0 ಅಂದ್ರೆ ಪಾಸಿಟಿವ್ಲಿ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. Q is less than 0 ಅಂದ್ರೆ ಎ ಪಾಸಿಟಿವ್ಲಿ ನೆಗೆಟಿವ್ಲಿ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. Q1 and Q2 is greater than 0 ಅಂದ್ರೆ 2 equal positive charges or negative charges. Q1 and Q2 is less than 0 ಅಂದ್ರೆ 2 equal and opposite charges. ನಿಮ್ಗೆ ಐಡಿಯಾ ಬರ್ತದೆ ನೋಡಿ. ನಾನು ಏನ್ ಮಾಡ್ತೇನೆ ಅಂದ್ರೆ ಡ್ರಾ ಮಾಡಿ ತೋರಿಸ್ತೇನೆ. ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳೇ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಅಂದ್ರೆ ಈ ರೀತಿ ಕ್ರಿಯೇಟ್ ಮಾಡ್ತದೆ. ಪಾಸಿಟಿವ್ ಪಾಯಿಂಟ್ ಚಾರ್ಜ್ Q is greater than 0. Then what about negative point charge sir? Negative point charge, it will create the electric field lines somewhat like this. This is radially outward, this is radially inward. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ವಿತ್ ಪಾಸಿಟಿವ್, ದೇ ವಿಲ್ ಟರ್ಮಿನೇಟ್ ಎಟ್ ನೆಗೆಟಿವ್. ಈ ರೀತಿ ಡಯಾಗ್ರಾಮ್ಸ್ ಗಳಿವೆ ನೋಡಿ, ಅವಿಷ್ಟು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಇವೇ ಕ್ವಶನ್ಸ್ ಗಳು ಏನಾಗ್ತಿರ್ತವೆ ಅಂದ್ರೆ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಿರ್ತವೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಎಲ್ಲ ಕ್ವಶನ್ಸ್ ಗಳನ್ನ ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ. ಇವೇ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ವಿದ್ಯಾರ್ಥಿಗಳೇ. ಖಂಡಿತವಾಗಿ ಇದೇ ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಿರ್ತವೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ, ಥ್ಯಾಂಕ್ ಯು ಸೋ ಮಚ್.